ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ ರಾಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಬಿಕಾಸ್ ಬ್ಯುಸಿ ಇದ್ದೆ, ಅದಕ್ಕೆ ಮಾಡೋದಕ್ಕಾಗಿಲ್ಲ. ಇವತ್ತು ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಬಿಕಾಸ್ ನಾಳೆ ನಮ್ಮ ತಾತರು ರಿಸೀವೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ. ಮುಂಚೆಗೆ ಹೋಗಬೇಕಾಗಿತ್ತು, ಬಟ್ ಕಾಲೇಜ್ ಇದ್ದ ಕಾರಣ ಹೋಗೋದಕ್ಕಾಗಲಿಲ್ಲ. ಯಾರು ಇಲ್ಲ ಮನೆಯಲ್ಲಿ. ಬಸ್ಗೆ ಹೋಗಬೇಕು. 12 ಗಂಟೆಗೆ ಬಸ್ ಐತೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಹೋಗಬೇಕು. ನನ್ನ ತಮ್ಮ ಬರ್ತೀನಿ ಅಂತ ಅಂದ, ಬಟ್ ಇವಾಗ ಬರಲ್ಲ ಅಂತ ಹೇಳ್ತಿದ್ದಾನೆ. ಒಂದು ಸ್ವಲ್ಪ ಲೇಟಾಗಿ ಬರ್ತಾನೆ. ನಾನು ಹೋಗಬೇಕು, ಬೇಗ ಕೆಲಸ ಐತೆ. ಹಾಗೆ ನಮ್ಮ ಅಕ್ಕಂದಿರೆಲ್ಲ ಬರ್ತಾರೆ. ಹಾಗೆ ಈ ವ್ಲಾಗಲ್ಲಿ ನಾವು ಹಬ್ಬನ ಹೇಗೆ ಅರ್ಸಿವಿನ ಮಾಡ್ತೀವಿ, ಹಾಗೆ ಯಾರೆಲ್ಲ ನಮ್ಮ ಮನೆಗೆ ಬರ್ತಾರೆ, ನಮ್ಮ ತಾತರ ಮನೆಗೆ ಅಂತ ಪ್ರತಿಯೊಂದು ಈ ವಿಡಿಯೋದಲ್ಲಿ ಬರುತ್ತೆ. ನೋಡಿ, ಸಪೋರ್ಟ್ ಮಾಡಿ. ಫೈನಲಿ ನಾವು ಈ ಥರ ನಾನು ರೆಡಿಯಾಗಿ ಇವಾಗ ಬಸ್ ಸ್ಟಾಪ್ ಕಡೆ ಹೊರಟಿದ್ದೀನಿ ಗೈಸ್. ಬಸ್ಗೋಸ್ಕರ ವೇಟ್ ಮಾಡಿ ಮಾಡಿ ಹಾಫ್ ಆನ್ ಅವರಿಂದ ಸಾಕಾಯಿತು. ಇವಾಗ ಬಸ್ ಬಂದೈತೆ. ನಿದ್ದೆ ಮಾಡಿ ಮಾಡಿ ಸಾಕಾಗ್ಬಿಟ್ಟು. ಮತ್ತು ಇನ್ನೊಂದೇನು ಗೊತ್ತಾ, ಬಸ್ ಹತ್ತಿ ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಸಾಕು ನಿದ್ದೆ ಬಂದುಬಿಡುತ್ತೆ. ಸೊ ನಿದ್ದೆ ಮಾಡಿದೆ ಇವಾಗ. ಇವಾಗ ನಮ್ಮೂರಿಂದ ಎಲ್ಲೇ ಊರಲ್ಲಿದ್ದೀನಿ. ಇವಾಗ ನಮ್ಮೂರಿಗೆ ಹೋಗ್ತೀನಿ. ನಮ್ಮ ಮಮ್ಮಿಗೆ ಕಾಲ್ ಮಾಡಿದ್ದೆ, ಮನೇಲೇ ಇದೆಯಾ ಅಂತ ಅಂದ್ಬಿಟ್ಟು. ನಮ್ಮ ಅಜ್ಜಿಯವ್ರ ಮನೇಲಿ ಅವರಂತೆ. ಇವಾಗ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಲಗೇಜಸ್ ಎಲ್ಲ ಇದ್ದಾವೆ, ಅವನ್ನೆಲ್ಲ ಇಟ್ಟು ಅಲ್ಲಿಗೆ ಹೋಗ್ತೀನಿ. ನಮ್ಮ ಜೆಸ್ಸಿ ಬಂದಿದ್ದಲ್ಲ ಅಂತ ತೋರಿಸ್ತೀನಿ. ಯಾಕೆ ಗೊತ್ತಾ ಈ ಥರ ಎಲ್ಲ ಹಾಕೊಂಡಿರೋದು? ಟ್ಯಾನ್ ಆಗ್ತಿರುತ್ತೆ ಸಮ್ಮರಲ್ಲಿ. ಗೈಸ್ ಇವಾಗ ಬಂದೆ. ನಮ್ಮಮ್ಮ ಪಾತ್ರೆ ಬೆಳಗ್ತವ್ರೆ, ನಮ್ಮ ತಾತ ಬರ್ತಾರೆ. ಒಳಗಡೆ ಒಬ್ಬರು ಅಜ್ಜಿಯವರೇ. ತೋರಿಸ್ತೀವಿ ಬನ್ನಿ ಗೈಸ್. ಹಾಯ್ ಮಾಡು, ಹಾಯ್ ಮಾಡಿಂಗೆ ಹಾಯ್. ಹಾಂ, ಸೊ ಇವರು ನಮ್ಮ ಅಜ್ಜಿಯವರ ತಂಗಿ. ಹಾಂ ನೋಡಿ ಗೈಸ್, ಜಸ್ಸಿನ ಜಸ್ಸು ಹಾಯ್ ಮಾಡೆ. ನಮ್ಮ ಅಜ್ಜಿದು ಆಗಿನ ಕಾಲದ್ದು ತಾಲಿ ಹಂಗದೆ. ಬಂದು ಸುಮ್ಮನೆ ಕೂತಿದ್ದೀವಿ. ಹೆವಿ ಸೆಕೆ. ನಮ್ಮ ತಾತರದು ಹಳೇ ಕಾಲದ ಮನೆ. ಹಳೇ ಕಾಲದ ಮನೆ. ಎಷ್ಟು ವರ್ಷ ಆಗಿರ್ಬೋದು ಈ ಮನೆ ಕಟ್ಟಿಯಮ್ಮ? ರಾತ್ರಿ ಕರೆಂಟ್ ಇರ್ಲಿದೆ, ಇಲ್ಲಿ ಬಿದ್ದು ಗೌತಮ್ ಮೇಲೆ ಬಿದ್ದೆ. ಗೌತಮ್ ನಡೀತಾದ ಕದ ತೆಗಿಯಕ್ಕೆ ಹೋಗಿ ತಲೆ ಏಟಾಯ್ತು ನನಗೆ. ಕರೆಂಟ್ ಇರ್ಲಿಲ್ಲ, ಮಳೆ ಬಂದು ಹೋದ್ಮೇಲೆ. ಅಲ್ಲೂ ಮಳೆ ರಾಮನಗರದಲ್ಲಿ. ನಿಮ್ಮ ಯಜಮಾನ್ರೆ ಅಂತ ಇಲ್ಲಿ ಏನು ತಿಂದೆ ನಾಷ್ಟ? ಇಟ್ಟು ಮಾಡಿದ್ರು ಕಣ. ಇವಾಗ ನಾನು ಊಟ ಮಾಡಬೇಕು. ಮಾವಿನ ತಗೋಬೇಕು. ಇಲ್ಲೇ ಅದೇ ಅನ್ನ, ಟೊಮೊಟೊ ಸಾಂಬಾರು, ಅನ್ನ ಮಾಡಿರೋ ತಿಂತಾ ಇದ್ವಿ. ಇವಾಗ ನಮ್ಮ ಜಸ್ತಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದವಳೆ. ಗೊತ್ತಾಯ್ ಮಾಡು. ನಮ್ಮೂರಲ್ಲಿ ನೀರಿಗಾಗಿ ಪರದಾಟ ಇರೋದಕ್ಕೆ ನಮ್ಮ ಮಾಮ ಅವರು ಅವರ ಸರ್ವು ಡ್ರಮ್ ತಗೊಬಂದಿದ್ದಾರೆ. ನಮ್ಮ ತಾತರು ಅದನ್ನೆಲ್ಲ ಕ್ಲೀನ್ ಮಾಡ್ತವ್ರೆ. ಇದರಲ್ಲೆಲ್ಲ ಆಯಿಲ್ ಎಲ್ಲಿದೆ. ಇವಾಗ ನನ್ನ ತಮ್ಮ ಮತ್ತು ನಮ್ಮ ತಾತ ಕ್ಲೀನ್ ಮಾಡ್ತಾರೆ. ಹೆವಿ ಬ್ಯುಸಿ ಅಣ್ಣವ್ರು ಇವರು. ಸೊ ಇದು ನಮ್ಮ ತಾತದ್ದು ತೋಟ, ಹೂವಿನ ತೋಟ. ಬಟ್ ಹೂವಂತೂ ನಿಜಕ್ಕೂ ಒಂದು ಕಾಣಿಸ್ತಾ ಇಲ್ಲ. ಇದು ಮಲ್ಲಿಗೆ ಹೂದ ಗಿಡ. ನಾನು ಸುಮಾರು ಒಂದು 5-6 ವರ್ಷದ ಹಿಂದೆಯಿಂದ ಹಾಕಿತ್ತು. ಬೆಳೀತಾ ಇಲ್ಲ, ಇಷ್ಟೇ ಐತೆ. ಬೆಳೆದ್ರೂ ಸಹ ನಮ್ಮ ತಾತ ಕಿತ್ತಾಕ್ಬಿಡ್ತಾರೆ. ಇವಾಗ ಮಲ್ಲಿಗೆ ಹೂ ಸೀಸನ್ ಅಲ್ವಾ, ಅದಕ್ಕೆ ಮಲ್ಲಿಗೆ ಹೂ ಬಿಟ್ಟವ ಗೈಸ್. ನಂಗೆ ಮಲ್ಲಿಗೆ ಹೂ ಅಂದರೆ ಎಷ್ಟು ಫೇವ್ರೇಟ್ ಅಂತಂದರೆ, ಹೂದಲ್ಲಿ ತುಂಬ ಇಷ್ಟ ಆಗಿಬಿಟ್ರೆ ರೋಸ್. ಸೊ ಈ ಗಿಡ ಎಲ್ಲ ನಾವೇ ಹಾಕಿರೋದು. ನುಗ್ಗೆ ಸೊಪ್ಪಿನ ಗಿಡ ಇದು. ಇದೆಲ್ಲ ಅಡಿಕೆ ಗಿಡ, ಬಟ್ ಒಂದೇ ಉಟ್ಬಿಟ್ಟವೆ. ನಮ್ಮ ತಾತ ಕಿತ್ತಾಕಿಲ್ಲ, ಸಪ್ರೇಟು. ನಿಂಬೆ ಹಣ್ಣಿನ ಗಿಡ ಇದು. ಹಾಗೆ ಇದೆಲ್ಲ ನಾವೇ ಹಾಕಿರೋದು. ನಮ್ಮಮ್ಮ ಕನಕಾಂಬ್ರ ಗಿಡ, ಇಲ್ಲೆಲ್ಲ ಇರೋದಿಲ್ಲ ಕನಕಾಂಬ್ರ ಗಿಡ. ಸೊ ಉಳಿಗಾಗ್ತಿರಲಿಲ್ಲ, ಸೊಪ್ಪು ಆತೇ ಇರೋದು. ಇಷ್ಟೇ. ನನಗೆ ಯಾಕೋ ಅಲ್ಲಿಂದ ಬಂದ್ಬಿಟ್ಟು ರಾಮನಗರದಿಂದ ಬೇಜಾರಾಯ್ತದೆ. ನಮ್ಮ ಅಕ್ಕರು ಯಾರೂ ಬಂದಿಲ್ಲ. ಬರ್ತೀನಿ ಅಂದ್ಬಿಟ್ಟು ಸುನಂದ ಕಾಗೆ ಹಾರಿಸ್ತವಳೆ. ಏನು ಮಾಡೋದು?
ಮತ್ತು ಈ ಹಳ್ಳೀಲಿ ಏನಂತಂದರೆ ನೀರು ಸಮಸ್ಯೆ ಬೇರೆ, ಬೋರೆಲ್ಲ ಕೆಟ್ಟೋಗಿ ಹೊಸ್ದಾಗಿ ಬೋರೆಲ್ಲ ಕೊರೆಸವ್ರೆ. ಬಟ್ ಇನ್ನೂ ಅದು ಏನೇನೋ ಪ್ರೋಸೆಸ್ಸಿಂಗಲ್ಲಿ ಐತೆ, ಇನ್ನೂ ನೀರು ಬಿಟ್ಟಿಲ್ಲ. ಸೊ ಹಾಗೆ ಇಲ್ಲಿ ಯಾರೋ ಪಕ್ಕದವ್ರು ತೋಟದವರು ಬಿಟ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ನಮ್ಮ ಎಲ್ಲ ನೀರು ತುಂಬಬೇಕು. ನೋಡಿ ಗೈಸ್, ಇದು ನಿಂಬೆಹಣ್ಣಿನ ಗಿಡ. ಇದು ಇವಾಗ ನಿಂಬೆಹಣ್ಣೆಲ್ಲ ಬಿಡ್ತಾ ಇದೆ, ಇನ್ನು ಸಣ್ಣ ನಿಂಬೆಹಣ್ಣುಗಳು. ಹಾಗೆ ಹೀಗೆ ಬಂದರೆ ಇಲ್ಲಿ ಸಹ ಕನಕಾಂಬರದ ಗಿಡ. ಇದು ಕರಿಬೇವಿನ ಸೊಪ್ಪಿನ ಗಿಡ. ಸೊ ಇದು ನಾವು ಗಂಧದ ಗಿಡ ಅಂತ ಹಾಕಿದ್ದೀವಿ. ಫುಲ್ಲು ಡಿಮ್ಯಾಂಡು. ಬಟ್ ಒಂದೇ ಹಾಕಿರೋದು, ಯಾರಾದರೂ ಮೊದಲು ಕಿತ್ಕೊಬಿಡ್ತಾರೆ ಅನಿಸ್ತದೆ. ಇಲ್ಲೆಲ್ಲ ನಾವು ಮೊದಲು ಕೀರೆ ಮಡಿ ಮಾಡ್ಕೊಂಡಿದ್ವಿ. ಇವಾಗ ನಾಳೆ ಹರಿಸೇವೆ ಮಾಡ್ತೀವಲ್ಲ, ಅದಕ್ಕೋಸ್ಕರ ಚೆರುಪ್ ಮಾಡಬೇಕು ರಸಾಯನ. ಅದಕ್ಕೋಸ್ಕರ ಹಲಸಣ್ಣೆಲ್ಲ ನಮ್ಮ ತಾತ ಇಟ್ಟಿದ್ದಾರೆ. ಹೀಗೆ ನನಗೆ ಇವಾಗ ಸುನಂದ ಅವರು ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದಾರೆ. ಆಯ್ ಮಾಡೆ. ಹಾಯ್ ಫ್ರೆಂಡ್ಸ್. ಚೆನ್ನಾಗಿ ಬೆಳ್ಳು ಕಾಣಿಸ್ಕಣ ಬಿಡು. ಅದ್ರ ಜೊತೆಗೆ ಇಲ್ಲಿ ನೋಡಿ ಇವರಿಬ್ರು ಜಸ್ಸು ಇವರೆಲ್ಲ ಕೆಲಸ ಮಾಡ್ತವ್ರೆ. ನಮ್ಮ ಸುಬ್ಬಿ ನೀರು ಕೊಡ್ತಾವಳೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸುನಂದ ಅವರು ತಿಂದುಬಿಟ್ಟು ಎದೊಳಕ್ಕಾಗದೆಯಾ ಕೂತವ್ರೆ. ಅದನ್ನ ನೋಡ್ಕೊಂಡು ಶಿವಣ ಕೂತವ್ರೆ. ಕಮ್ ಹಂಗಿರ್ತಾರ ಗೌತು ಬರೀ ಮಾತ್ ಮಾತ್ರ, ಏನು ಕೆಲಸ ಇಲ್ಲ. ಏ ಅವ್ರಿಗೆ ಜಾಗ ಬಿಡಿ ಕಡೆ. ಯಪ್ಪ ಬಿಡ ಇಲ್ಲ ಬಸ್ಸಿಯಾ. ಜಾಗ ಬಿಡು, ಅವಳು ಹೋಗ್ಬೇಕಂತೆ. ನಮ್ಮ ಪುಟ್ಟಿರೋ ಬರೀ ಮಾತೇ ಆಯ್ತು. ಏನು ₹1 ಕೆಲಸ ಇಲ್ಲ, ಗಂಡ ಹೇಳ್ತಿರೋದು. ಪಾಪ ನಮ್ಮ ಅಮ್ಮಂಗೆ ಹೊಟ್ಟೆ ಹಸ್ಬಿಟ್ಟದೆ ಪುಟ್ಟಿರಮ್ಮಂಗೆ. ಇವರೇ ನಮ್ಮ ತಾತ ನಮ್ಮಮ್ಮ. ಇಬ್ಬರ ಮಕ್ಕಳು, ಇವ್ರೊಬ್ರು ಇನ್ನೊಬ್ರು ಬಂದಿಲ್ಲ. ಕಿತಾಪತಿ ಅನ್ಸೆ ಶಂಕಿ ತರ್ತವ್ರು ಇವರು. ಅಕ್ಕ ತಂಗಿ ಮಾಡ್ತಾರೆ. ಓ ಅಲ್ಲಿ ಚೆನ್ನಾಗಿ ಕಾಣ್ತಾ ಬಿಡಕ್ಕ. ಮಾರ್ನಿಂಗು ನಾನ್ ವೆಜ್ ಊಟಕ್ಕೆ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಗೈಸ್. ನೋಡಿ ಇವರು ಮಾತಾಡೋ ಭಾಷಣಕ್ಕೆ ಕೂತವ್ರೆ ಗೈಸ್. ಇವಾಗ ಟೈಮ್ ಬಂದು 5:30 ಆಗೈತೆ. ಇವಾಗ ಮಲಗಿದ್ದು ಇಷ್ಟೊತ್ತು. ಇವಾಗ ಎದ್ದು ಮರಿ ಕಟ್ ಮಾಡ್ತವ್ರೆ. ಒಯ್ತಾ ಇದ್ದೀವಿ. ಸುಖನಿ ಅವರು ಮಲ್ಗವ್ರೆ. ಮಾಡಿ ಸುಖನಿ ಎದ್ದು ಬಂದ್ವಿ. ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಇಲ್ಲಿ ಒಳಗಡೆ ಎಲ್ಲ ಪೂಜೆ ನಡೀತಿದೆ. ಇವಾಗ ಮೇಕೆ ಕುಯ್ಬೇಕಲ್ಲ, ಆದ ಕಾರಣ ಇವಾಗ ಕೂಗು ಬರ್ತೀವಿ ಸುಮ್ಮನೆ. ಎಲ್ಲ ಪೂಜೆ ನಡೀತಿದೆ. ಇವಾಗ ಎದ್ದು ಬರ್ತಿದ್ದಾನೆ. ಆಟು ಸರಿಯಾ
ನೋಡಿ ಗೈಸ್, ಐಶ್ವರ್ಯ ಅವರು ಟೀ ಮಾಡ್ತಿದ್ದಾರೆ. ಇದು ನಮ್ಮಮ್ಮ ಹೆಂಗ್ ಕೂತಿದ್ದಾರೆ ನೋಡಿ. ಟೀ ಪಾತ್ರ ನೋಡಿ ಗೈಸ್. ಕರಿಯ ಕರಿಯ ಅಂತ ನಾವೆಲ್ಲ ಕರಿತೀವಿ ಇವನ್ನ. ನಾವು ಟೀ ಮಾಡ್ತಾ ಇದೀವಿ. ಎಲ್ರೂ ಮರಿ ಕುಯ್ಯಕ್ ಬಂದಿರೋ ಕಾರಣ ಐಸು ಯಾಕೆ ಅಷ್ಟೊಂದು ಟೀ ಮಾಡ್ತಿದ್ದೀರಾ? ಮರಿ ಕುಯ್ಯಕ್ ಬಂದವರಲ್ಲ ಅವರಿಗೆ ಮತ್ತೆ ಪೂಜೆ ಮಾಡಕ್ಕೆ ಇಲ್ಲ ಅಂತ ಅಂದ್ರೂ ಒಂದು 30-40 ಜನ ಅವರೇ. ಅದಕ್ಕೋಸ್ಕರ ಇದನ್ನೆಲ್ಲ ಉಲ್ಲಾಸನ ಕುಡ್ಕೊಬಿಡ್ತಾನೆ, ಸಾಕಾಗದೆ ಇಲ್ಲ ಅವರಿಗೆ. ಚಿಕ್ಕವರಿದಾಗ ಏನು ಪಳಗ ಕುಡಿತಿದ್ದ. ಓ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಮಾತಾಡ್ಕೊಂಡು ಆ ಕಡೆ ಬಿಟ್ಟಿದ್ದಾಳೆ. ಉಪ್ಪು ಬರ್ತೈತೆ. ಇಲ್ಲೆಲ್ಲ ಅಷ್ಟಕ್ಕೆ ಪ್ರಿಪರೇಷನ್ ಮಾಡ್ಕೋತಿದ್ದಾರೆ. ಇವರೇ ಭಟ್ರು. ಇವ್ರು ಯಾವಾಗಲೂ ಗೊರ್ಗೋರು ಅಂತ ಅಂತಾರೆ. ನಿನಗೇನು ಇಲ್ಲೆಲ್ಲ ಸೇವೆಗೆ ಚೆರುಪು ಪ್ರಿಪರೇಷನ್. ಇವ್ರು ನೋಡಿ ಯಾವಾಗ್ಲೂ ಬೈದಿರ್ತಾರೆ ಗೈಸ್. ನಮ್ ದೊಡ್ಡಪ್ಪ ಅವ್ರ ಮಿಸ್ಸಸ್ ನೋಡಿ ಇವ್ರ ನೋಡಿ ಗೈಸ್. ನೋಡಿ ಲಿಫ್ಟಿಕ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಇವ್ರ ತಾಯಿ ಇವ್ರು ಮೇಕಪ್ ಮಾಡಿರೋದು. ಚಪ್ರಕ್ಕೆ ಎಲ್ಲ ಹೂವು ಹಾಕ್ತಿದ್ದಾರೆ. ಪ್ಲೀಸ್ ಅದು ಸುಮ್ಮನಿರೋ ಶಿವಣ್ಣ ಬೈಯಲ್ವೇ. ಎಲ್ಲ ರೆಡಿ ಆಗ್ತೈತೆ. ಇವಾಗೆಲ್ಲ ರೆಡಿ ಆಗ್ಬಿಟ್ಟು ಟೆಂಪಲ್ ಹತ್ರ ಆಲೇ ಹೊರಟೋಗ್ಬಿಟ್ಟವ್ರೆ. ಅಲ್ಲ ಇವಾಗ ಹೋಗ್ತಾ ಇದೀವಿ. ಇವ್ರು ಎಂತ ಬಿಲ್ಡಪ್ ಅಂದ್ರೆ ಗಾಯ್ಸ್, ಅವ್ರೆಲ್ಲರೂ ದೇವ್ರು ತಗೊಂಡು ಹೋಗ್ತಿದ್ರೆ ನನ್ನ ಮಗ ಶೋಕಿಗೆ ನೋಡಿ. ಮಗ ಈ ಸೀರೆ ಹಾಕೊಂಡ ಗಾಡಿಲಿ ರೀಲ್ಸ್ ಮಾಡೋಣ ನೋಡ್ಕೊಂಡು ಬಿಸಿಲು ಆಗ್ತಾ ಇಲ್ಲ ಯಪ್ಪ. ಈ ಬಿಸಿಲು ಬದುಕುವೆ ನಮ್ಮ ಅಕ್ಕ ನೋಡಿ. ಟಿವಿನ ಬದುಕೊಬಿಟ್ಟವಳೆ. ಇವ ಬಿಸಿಲಿಗೆ ಹೆವಿ ತಲೆನೋವು ಗೈಸ್. ನನಗೆ ಈಗಲೇ ಅರ್ಧ ತಲೆನೋವು. ನಾವು ರಾತ್ರಿ ಅಂತೂ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟು ಅಲ್ಲೇ ಆಲ್ರೆಡಿ ನನಗೆ ತಲೆನೋವು, ಕಾಲು ನೋವು ಇಷ್ಟ ಇಲ್ಲ. ಈ ಬ್ಲಾಗಲ್ಲಿ ಪ್ರತಿಯೊಂದು ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅರಿಸೇವೆನ ನಾವೇ ಮನೇಲಿ ಮಾಡ್ತಾ ಇರೋದಲ್ವಾ, ತೋರಿಸ್ತಾ ಬಂದ್ವಿ ಗೈಸ್.
ಊಟ ಎಲ್ಲ ಬಡಿಸಾಯಿತು. ಇವರೆಲ್ಲ ಊಟ ಮಾಡಿಬಿಟ್ಟು ಎರಡೆರಡು ಕೇಕ ಕೂತ್ಕೋತವ್ರೆ. ಇವರೆಲ್ಲ ಹೆಬ್ಬಳೋರು ಗೈಸ್. ಏನು ಮಾಡ್ತಾಯಿದ್ದಿ? ಇಲ್ಲೆಲ್ಲ ಊಟ ಬಡಿಸ್ತಿದ್ದಾರೆ, ಎಲ್ಲರೂ ಊಟ ಮಾಡ್ತಿದ್ದಾರೆ ನೋಡ್ಬೋದು. ನಮ್ಮ ಅಕ್ಕ ಮಾತ್ರ 1 ರೂಪಾಯಿದು ಕೆಲಸ ಎಲ್ಲ ಹಿಡಿದು ಕೂತವಳೆ. ಹಾಗೆ ಒಳಗಡೆ ತೋರಿಸ್ತೀನಿ ಬನ್ನಿ. ಒಳಗಡೆ ಎಲ್ಲ ಏನು ಮಾಡ್ತಿದ್ದಾರೆ ಇವರೆಲ್ಲ ಅಕ್ಕ ತಂಗಿರು ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ದೊಡ್ಡಪ್ಪ ಒಬ್ಬರೇ ಇರೋದು ಮಾಡ್ತಿದ್ದಾರೆ. ಹಾಗೆ ಈ ಕಡೆ ಬಂದರೆ ಊಟ ಮಾಡ್ತಾ ಇದ್ದಾರೆ ಗೈಸ್. ಹಾಯ್ ಮಾಡಿ ಅಲ್ಲಿ ಅದ ಫ್ರೆಂಡ್ಸ್. ನಮಗೆಲ್ಲ ಈ ಥರ ಪೀಸ್ ಮಾಡಿ ಲೆಮನ್ ಹಾಕಿದ್ದಾರೆ. ಆದರೆ ನಮ್ಮ ಸುನಂದಕ್ಕೂ ಈ ಥರ ನಿಂಬೆಹಣ್ಣು ಹಾಕಿದ್ದಾರೆ ಗೈಸ್. ನನ್ನ ಫ್ರೆಂಡ್ ಸುಮ್ಮನೆ ಕೂತಿದ್ದಾಳೆ. ಮತ್ತು ನಮ್ದು ಆಲ್ರೆಡಿ ಊಟ ಆಯಿತು. ಎಲ್ಲರೂ ಊಟ ಕೂತಿದ್ದಾರೆ ಗೈಸ್. ಇವ್ರು ನಾತವ್ರು ಅಂತ ಯಾರಾದರೂ ಎಣ್ಣಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಪಾಪ ನಮ್ಮ ಗುರು ಕರೆದಿದ ತಕ್ಷಣ ಬರಲ್ಲ ಅಂತ ಹೇಳಿದೆ. ನಾತ ಬರೀ ಕಿತಾಪತಿನೇ ಮಾಡ್ತಾರೆ ನೋಡಿ ನಮ್ಮ ಮಾಮ ಇವರು. ಬಟ್ ನಾನು ನಾತ ಅಂತ ಹೇಳ್ತೀನಿ ಅಷ್ಟೇ. ಪಾಪ ಇವಳು ಏನೋ ಆಟ ಆಡ್ತಿದ್ಲು. ಅವ್ರು ಬಂದು ಎಲ್ಲನೂ ಅದ್ಗೆಡ್ಸ್ಬಿಟ್ರು. ಏನ ನೋಡಿ ಇವಳು ನೋಡಿ, ಇವಳು ದೇವ್ರ ಬರೋದ್ರ ಕುಣಿತಾಳೆ. ಇವ್ರವ್ರ ತಾಯಿ, ಅವ್ರ ತಾಯಿ ನೋಡಿ, ಅವ್ರ ಮಗಳು ನೋಡಿ. ಐಸವ್ರೆ ನೋಡಿ ಎಲ್ಲಿ ನೀನು ಮಾಡ್ತಾ ಇಲ್ಲ ಕುತ್ಕೋ. ಸಾಮಾನು ಮಾಡ್ತಾರದು ಇವನಲ್ಲಿ ಮೊಟ್ಟೆ ಹಾಕಿಸ್ಕೊ ಸಾಕೆ ನಿಂಗೆ. ಐಸು ಒಂದು ಮೋಜಾಕ್ಬಿಡಿ ಮಾಡಕ್ಕೆ ತಿಂತವಳೆ ಅಂದರೆ ಯಾಕೆ ಗೈಸ್ ನೋಡಿ. ಯಪ್ಪ ಏನು ನಾನು ಇವಾಗ ನನ್ನ ಫ್ರೆಂಡ್ ಕಾವ್ಯನ ಪಕ್ಕದೂರಲ್ಲಿ ಸ್ವಲ್ಪ ಡ್ರಾಪ್ ಮಾಡಿಬಿಟ್ಟು ನಾನು ನಮ್ಮ ಗುರು ಬಂದಿದ್ವಿ. ಡ್ರಾಪ್ ಮಾಡಿಬಿಟ್ಟು ಇವಾಗ ನಾವು ಮತ್ತೆ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ. ಮಾತಾಡಿ ಏನಾದರೂ ಪಾಪತ್ತೆ ಫ್ರೆಂಡ್ ಕೊಡ್ಬೇಕಂತ ನನ್ನ ಫ್ರೆಂಡ್ಸ್ ಇನ್ನೊಬ್ರು ದನ್ನು ಬಂದಿದ್ದಾರೆ. ಮನೇಲಿ ವೆಯ್ಟ್ ಮಾಡ್ತವ್ರೆ. ಇವಳನ್ನ ಸ್ವಲ್ಪ ಡ್ರಾಪ್ ಮಾಡಿಬಿಟ್ಟು ಇವಾಗ ಅವಳು ಬೇಕು, ಇವಳು ಬೇಕು, ಎರಡು ಕಡೆ ಡೈವರ್ಸ್ ಮಾಡಬೇಕು. ಸೊ ಅದಕ್ಕೆಲ್ಲ ಡ್ರಾಪ್ ಮಾಡಿಬಿಟ್ಟು ಅವಳಿದ್ದಾಳೆ, ಅವ್ರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಕಳಿಸಿ ಆರಾಮಾಗಿ ಮಲ್ಕೋಬೇಕು. ಓಕೆ ಗೈಸ್, ಫೈನಲಿ ಹಬ್ಬ ಎಲ್ಲ ಕಂಪ್ಲೀಟಾಗಿ ಮುಗೀತು. ಸೊ ನಾವೆಲ್ಲ ಮಟನ್ ಚಿಕನ್ ಎಲ್ಲ ತಿಂದಿರೋದ್ರಿಂದ ಯಾಕೋ ಜೀರ್ಣ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜ್ಯೂಸ್ ಏನಾದರೂ ಕುಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಪಕ್ಕದೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಕರಿಮಲೆ ಆಗಿದೆ. ಇದರಲ್ಲಿ ಸ್ಲೈಸ್ ಮಾಜಾ ಕೊಟ್ಟು ಅದು ಬೇಕು. ಬಾ ಒಂದು ಮಾತು ಅಂತ ನಾನು ಕರೆದ ಮದುವೆಗೆ ಜಸ್ಟ್ ಆಯ್ ಮಾಡು, ತೋರಿಸ್ತೀನಿ ಆಮೇಲೆ. ಫಸ್ಟ್ ಹಾರ್ಟ್ ಮಾಡಿಗೆ ಮಗನೆ. ಜ್ಯೂಸ್ ಎಲ್ಲ ತಗೊಂಡಾಯ್ತು. ಇವಾಗ ಮನೆಗೆ ಹೋಗಿ ನಾವು ಎಲ್ಲ ಮುಗ್ದು ಮಾರ್ನಿಂಗು ನಮ್ಮ ಅಕ್ಕ ಈ ಥರ ರೆಡಿಯಾಗಿ ಅವಳು ಮದುವೆಗೆ ಹೋಗ್ತಿದ್ದಾಳೆ. ಸೊ ನನಗೂ ಒಂದು ಫಂಕ್ಷನ್ ಇದೆ, ನಾನಿನ್ನೂ ರೆಡಿ ಆಗಿಲ್ಲ. Check the mic and make sure it sound right, boys.